ಕಾಣ್ತಿದ್ದೀನಿ ಹೇಳಿ ನೋಡೋಣ. ಹ್ಞೂ ನಿನಗೇನೆ ಕಮ್ಮಿ ಅನ್ನಂಗೆ ಏನು ಇವತ್ತು ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ಯಲ್ಲ. ನಕ್ಲೇಸು ಬಳೆ ಎಲ್ಲ ಹಾಕ್ಕೊಂಡಿದ್ಯಾ, ಮೂಗ್ಬಟ್ಟೆಲ್ಲ ಹಚ್ಕೊಂಡಿದ್ಯಾ, ತುಂಬ ಚೆನ್ನಾಗಿ ಕಾಣ್ತಿದ್ದೆ ಕಣೆ. ನೀನು ನೋಡೋಕ್ಕೆ ತುಂಬ ಸುಂದರವಾಗಿದ್ಯಾ. ಹೌದಾ ಅಕ್ಕ? ಏನಿಲ್ಲ, ನಾನು ಇದಕ್ಕೆ ಮೊದಲು ಚೆನ್ನಾಗೇ ಕಾಣ್ತಿದ್ದೆ, ಇವಾಗಲೂ ಚೆನ್ನಾಗೇ ಕಾಣ್ತೀನಿ. ಹ್ಞೂ ಕಣೆ, ನಾನು ನಿಂಗೆ ಅದನ್ನೇ ಹೇಳಿದ್ದು, ನೀನು ಯಾವಾಗಲೂ ತುಂಬ ಮುದ್ದೆ ಕಾಣಿಸ್ತೀಯ ಅಂತ. ಹಂಗಂದ್ರೆ ಸರಿ. ಓ ಏನೇ ಇಷ್ಟೊಂದು ಅಲಂಕಾರ ಮಾಡ್ಕೊಂಡಿರೋ ತಿರ್ಗಕ್ಕೆ ಹೋಗ್ತಿದ್ಯಾ? ಅಲ್ಲ, ನೀನು ಮದುವೆ ಆಗಿದೆ, ಇಬ್ಬರು ಮಕ್ಕಳಿದ್ದಾರೆ, ನನ್ನ ಗಂಡ ಇದೆ ಅಂತ ಸ್ವಲ್ಪ ಅದು ಅನ್ಸುತ್ತಾ ನಿನಗೆ? ಯಾವಾಗೋ ಮೇಕಪ್ ಮಾಡು ತಿರುಗು, ಮೇಕಪ್ ಮಾಡಿ ತಿರುಗು, ಇದೇನ ನಿನ್ನ ಕೆಲಸ? ಬೇರೆ ಕೆಲಸ ಏನೂ ಇಲ್ವಾ? ನೀನು ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ದೆ ಇನ್ನೂ ನೀನು? ಅಮ್ಮ ಬಿಡಮ್ಮ, ಯಾಕೆ ಬೈತೀಯ ಅವಳಿಗೆ? ಅವಳೆಲ್ಲೂ ಹೋಗ್ತಿಲ್ಲ, ಮನೇಲೇ ಇದ್ದಾಳೆ ತಾನೇ. ನೀನು ಮುಚ್ಚು ಬಾಯ್, ನಿನ್ನಿಂದನೇ ಅವಳು ಸ್ಟಾರ್ಟ್ ಆಗ್ತಿರೋ ಕಾರಣ ನೀನೇ. ಅವಳಿಗೆ ಸದರ ಕೊಟ್ಟು ಕೊಟ್ಟು ಏನಾದರೂ ಬೈಯೋಕ್ಕಿಲ್ಲ, ಸೆಂಟ್ರಲ್ಲಿ ಬಂದ್ಬಿಡ್ತೀಯ. ಬಿಡೋ ಅಮ್ಮ ಅನ್ಕೊಂಡು ನೀನು ಸೈಲೆಂಟ್ ಆಗಿರು. ನಿಂಗೇನು ಗೊತ್ತು? ಅಮ್ಮ ಬಾಯ್ ಮುಚ್ಚು. ಏನಕ್ಕೆ ಅಕ್ಕಂಗೆ ಆ ಥರ ಬೈತೀಯಾ? ನಾನು ಇವಾಗ ಏನು ಮಾಡಿದೆ ಅಂತ ನಿಂಗೆ ಬೈತಿದ್ಯಾ? ನಿಂದೊಂದು ಯಾವಾಗಲೂ. ನಾನು ಎಲ್ಲಿ ಹೋಗ್ತೀನಿ, ಇವಾಗ ಎಲ್ಲೂ ಹೋಗ್ತಾ ಇಲ್ಲ. ಹೌದು ಹೋಗ್ತೀನಿ, ಆಚೆ ಹೋಗ್ತೀನಿ. ಏನು ಮಾಡ್ತೀಯ ಇವಾಗ ನನಗೆ? ಹಾಂ ಏನು ಮಾಡ್ತೀನಾ? ಕೈ ಕಾಲು ಮುರಿದು ಕೂರಿಸ್ತೀನಿ. ನನಗೆ ಏನು ಮಾಡ್ತೀನಿ ಅಂತ ಕೇಳ್ತೀಯ? ಅಷ್ಟು ಧೈರ್ಯ ಇರ್ಬೇಕು ನಿನಗೆ. ಹಾಂ ಹೌದು, ನೀನು ಕಡಿಮೆ ಇದ್ದಳು, ನನಗೆ ಕಡಿಮೆ ಇರುತ್ತೆ. ನಿನ್ನಷ್ಟು ನನಗೂ ಇದೆ. ನನಗೆ ಧೈರ್ಯ ಇದೆ, ನಿನ್ನಷ್ಟು ಬಂಡದೆ ನನಗಿಲ್ಲಮ್ಮ. ಅಮ್ಮ ಇವಾಗ ಏನು ಹೇಳು? ನಂಗೆ ಸುಮ್ಮನೆ ರೇಗಿಸ್ತಾ ಇರಬೇಡ. ಯಾವಾಗಲೂ ನಂಗೆ ಬೈತಾ ಇದ್ರೆ ನಂಗೆ ಕೆಟ್ಟ ಕೋಪ ಬರ್ತೇನೆ ನೋಡು. ಏನಕ್ಕೆ ಬೈತಾ ಯಾವಾಗೂ ನೀನು ನನಗೆ? ನಾನು ಹೆಂಗಾದ್ರೂ ಇರ್ತೀನಿ, ಏನಾದರೂ ಮಾಡ್ತೀನಿ, ನೀನು ನನ್ನ ಕೇಳೋಂಗಿಲ್ಲ ಆಯ್ತಾ? ಓ ಸೌಂಡ್ ಆಚೆಗೆ ಬರ್ತಾ ಇದೆ, ಏನದು? ಅಯ್ಯೋ ಅಪ್ಪ ಬಂದ್ರು ಅನ್ಸುತ್ತೆ. ನೀನು ಮಾಡೋ ಕೆಲಸ ಇಲ್ಲ ಅಂತದೆ, ಹೋಗಾಚೆ. ಏನಮ್ಮ ಸೌಂಡು ಆಚೆಗೆ ಕೇಳಿಸ್ತೈತೆ? ಏನಕ್ಕೆ ಹಂಗೆ ಕಿಚ್ತಿದ್ದೀರಾ? ಅಪ್ಪ ಅದೇನಿಲ್ಲ, ಈ ಅಮ್ಮ ನನಗೆ ಯಾವಾಗೂ ಸುಮ್ಮನೆ ಬೈತಾ ಇರ್ತಾರಪ್ಪ. ನಾನು ಚಿಕ್ಕ ಹುಡುಗಿನಪ್ಪ, ಇನ್ನು ಬೈಸ್ಕೊಳ್ಳೋಕೆ ಈ ಅಮ್ಮ ಕೈಲಿ. ಅಕ್ಕಂಗೂ ಬೈತಾಳೆ, ನನಗೂ ಬೈತಾಳೆ. ಅಷ್ಟೇನಾ ಅಮ್ಮ? ಏ ಲಕ್ಷ್ಮೋ, ಏನಕ್ಕೆ ಬೈತ ನನ್ನ ಮಕ್ಳಿಗೆ? ಆಯ್ತು ಬಿಡಮ್ಮ, ನಾನು ಹೇಳಿದ್ದೀನಿ, ಬೈಯಲ್ಲ ಬಿಡು ಆಯ್ತಾ? ಹಾ ನೀವಿದ್ದೀರಾ, ಫಸ್ಟ್ ನಿಮಗೆ ತಗೊಳ್ಬೇಕು ರೀ, ಅವಳಿಗಲ್ಲ. ಬರೀ ಮುದ್ದು ಮಾಡಿ 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 ಮಕ್ಕಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ರ. ನಿಮಗೆ ಇವಾಗ ಗೊತ್ತಾಗಲ್ಲ, ಇರಿ ಒಂದಿನ ಮಾಡ್ತಾರಲ್ವ ಇಬ್ರು, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಹೌದು ಅಪ್ಪ, ನೀನು ಅಮ್ಮನಿಗೆ ಕರೆಕ್ಟಾಗಿ ಹೇಳ್ದೆ. ಆಯ್ತು, ನೀವು ಒಳಗಡೆ ಬನ್ನಿ, ನಿಮಗಿದೆ. ಓ ನನಗಿವತ್ತು ನಿಮ್ಮ ಅಮ್ಮನ ಕೈನಲ್ಲಿ ಗೂಸ ಬೀಳೋದು ಪಕ್ಕ. ಅಪ್ಪ ಕುಡಿಯೋಕೆ ಏನಾದರೂ ಕೊಡ್ಲಾ ಅಪ್ಪ? ಹಾಂ ಮಗಳೇ ಕೊಡು, ಸ್ವಲ್ಪ ಫಸ್ಟ್ ನೀರು ಕೊಡು, ಆಮೇಲೆ ಎಬ್ಬೆ ಏನಾದ್ರು ಕೊಡುವಂತೆ. ಸರಿ ಅಪ್ಪ, ತಗೊಬರ್ತೀನಿ ರೀ. ಅಪ್ಪ ನಂಗೆ ಸ್ವಲ್ಪ ಆಚೆ ಕೆಲಸ ಇದೆ, ಹೋಗ್ಬರ್ಲಪ್ಪ? ಅದು ನನ್ನ ಗೆಳತಿ ಇದ್ದಾಳಲ್ಲ, ಅವಳ ಹತ್ರ ಸ್ವಲ್ಪ ಏನೋ ಕೇಳೋದಿತ್ತು, ಅದಕ್ಕೆ ಹೋಗ್ಬರ್ಲಪ್ಪ? ನೋಡಿ, ನನಗೆ ನೀವು ಕೇಳ್ತಾಳೆ ಏನಕ್ಕೆ ಬೈತೀರಾ ಅಂತ, ಇದಕ್ಕೆ ಬೈಯೋದು. ದಿನ ಅಲಂಕಾರ ಮಾಡ್ಕೊಂಡ್ರೆ ಸುತ್ತಕ್ಕೆ ಹೋಗ್ತಾಳೆ, ಬೇರೆ ಏನು ಕೆಲಸನೇ ಮಾಡಲ್ಲ ರೀ ಇವಳು. ಮಕ್ಕಳು ಸಹ ನಾನೇ ನೋಡ್ಕೊಬೇಕು, ಅವಳು ಗಮನನೂ ಇಲ್ಲ ಮಕ್ಕಳಿದ್ದಾರೆ ಅಂತ. ಆಯಪ್ಪ ಅವ್ನು ಬಿಡು, ಗಂಡ ಹೋಗಿ ಒಂದು ವಾರ ಆಯಿತು, ಊರಿಗೆ ಇನ್ನೂ ಬಂದಿಲ್ಲ ಅವನು. ಅವನು ಯಾವಾಗ ಬರ್ತಾನೆ, ಏನೇನು ಕೇಳೋಣ, ಏನೂ ಇಲ್ಲ ಒಳಗೆ, ಸುತ್ತೋದೇ ಕೆಲಸ ಯಾವಾಗ್ಲೂ. ಹೋಗ್ಲಿ ಬಿಡೆ, ನನ್ನ ಮಕ್ಕಳು ಆರಾಮಾಗಿರ್ಲಿ ಅಂತ ತಾನೇ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ರೋದು. ಹೋಗಿ ಮಗಳು ನೀನು. ಸರಿಪ್ಪ. ಅಪ್ಪ ನೀವು ಒಳಗೆ ಬನ್ನಿ, ಕುಡಿಯೋಕ್ಕೆ ನೀರೇನಾದರೂ ಕೊಡ್ತೀನಿ. ಗೊತ್ತಾಯ್ತಾ? ನಿನ್ನ ಆಟ ಎಲ್ಲ ಏನು ನಡೆಯಲ್ಲ ನನ್ನ ಮುಂದೆ. ಹೋಗು, ಕೆಲಸ ನೋಡ್ಕೋ ಒಳಗಡೆ. ನಿನಗೆ ಬಾರೆ, ಮನೆಗೆ ಬಾರೆ, ಮಾಡ್ತೀನಿ ನಾನು. ಅಕ್ಕ ಅಕ್ಕ, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ತಿನ್ನೋಕೆ ತಗೋಬರೋಕ್ಕ ಊಟ. ಬಂದ ರಾಜು, ಎಲ್ಲ ಉಂಟಾಗೋದು ಎಷ್ಟೊತ್ತು? ನೀನು ಬೇಗ ಬರ್ತೀಯ ಅಂತ ನಾನು ನಿನಗೋಸ್ಕರ ಅಮ್ಮ ಮಾಡ್ತಾಯಿದ್ರು ನೋಡು, ಗೋಧಿ ಮುದ್ದೆ, ಅದು ಮಾಡಿ ತುಪ್ಪ ಕಾಯಿಸಿ ಇಟ್ಕೊಂಡಿದ್ದೀನಿ ಕಣೋ. ಹೌದಕ್ಕ? ಅದಕ್ಕೆ ಆಚೆಯಿಂದ ಬಂದ ತಕ್ಷಣ ಗಮ್ಮಂತ ವಾಸನೆ ಬರ್ತಾ ಇದೆ. ಓಡು ತೊಗೊಂಬರೋಕಕ್ಕ, ನಂಗೆ ನೀನು ಹೇಳಿದ ತಕ್ಷಣ ಜಾಸ್ತಿ ಹಶ್ವಾಗ್ತಿದೆ. ಇರು ತಗೋಬರ್ತೀನಿ, ಕೈ ತೊಳ್ಕೊಂಡು ಬಾ. ಬಂದ್ಯಪ್ಪ ಬಾ. ನೀನು ಆಚೆಯಿಂದ ಕಷ್ಟ ಬರ್ಕೊಂಡು ದುಡ್ಕೊಂಡು ಬರ್ತೀಯಂತೆ, ನಿಮ್ಮ ಅಕ್ಕ ನಿಂಗೆ ರುಚಿಯಾಗಿ ಮಾಡಿರ್ತಾಳಂತೆ. ದುಡ್ಡೆಲ್ಲಿಂದ ಬರುತ್ತೆ ಅನ್ಕೊಂಡಿದ್ರೆ ಇಬ್ರು? ನಿಮ್ಮ ಅಪ್ಪನ ಮನೆಯಿಂದ ಬರುತ್ತೆ ಅನ್ಕೊಂಡಿದ್ದೀರಾ? ಯಾಕೆ ದೋಣಮ್ಮ ಹಂಗಂತೀರಾ? ಊಟನೇ ಮಾಡಬಾರ್ದ ನಾವು? ಯಾವಾಗ ಊಟ ಮಾಡ್ಬೇಕಂದ್ರೂ ಬೈತಾನೇ ಇರ್ತೀಯಲ್ಲ. ನಾವೇನು ಕೆಲಸ ಮಾಡೋದು ಅನ್ಕೊಂಡಿದ್ಯಾ? ನಮ್ಮ ಅಕ್ಕನ ಮನೇಲಿ ಕೆಲಸ ಮಾಡ್ತಾಳೆ, ನಾನು ಓದೋದೆಲ್ಲ ಬಿಟ್ಬಿಟ್ಟು ಜಮೀನಲ್ಲಿ ದೊಡ್ಡಪ್ಪಂಗೆ ಸಹಾಯ ಮಾಡ್ತೀನಿ. ನಿಮ್ಗಿನ್ನೂ ಏನು ಮಾಡಬೇಕು? ದೊಡ್ಡನಾಗ್ಬಿಟ್ಟಪ್ಪ ನೀನು, ನನಗೆ ಎದುತ್ರ ಕೊಡೋಂಗೆ ಆಗ್ಬಿಟ್ಟಿದ್ಯಾ ಆಯ್ತಾ? ಏನು ದುಡಿತೀರಾ? ಸುಮ್ಮನೆ ದುಡಿತೀರಾ ಇಬ್ರು? ಊಟ ಹಾಕಲ್ಲ ನಾನು ನಿಮ್ಮಿಬ್ರಿಗೂ? ದೊಡ್ಡಮ್ಮ ಹೋಗ್ಲಿ ಬಿಡಿ ದೊಡ್ಡಮ್ಮ, ಬೈಬೇಡಿ. ಅವನಿಗೆ ತುಂಬ ಇಷ್ಟ ಅಂತ ಗೋಧಿ ಮುದ್ದೆ ಮಾಡಿದ್ದೀನಿ, ಅದು ಕೊಡು ಅಂತ ಕೇಳ್ತಾ ಇದ್ದ ಅಷ್ಟೇ. ಕೇಳಿಸ್ಕೊಂಡೇ ಬಂದೆ ಕಣೆ, ನಾನು ಕೇಳಿಸ್ಕೊಂಡೇ ಬಂದೆ. ನೀನು ಬೆಣ್ಣೆ ಮುದ್ದೆ ತುಪ್ಪ ಅಂತೆಲ್ಲ ಮಾತಾಡ್ತಿದ್ದು ನನಗೆ ಗೊತ್ತಾಯ್ತು. ಹೌದು, ಅದೆಲ್ಲ ಮಾಡೋಕ್ಕೆ ದುಡ್ಡೆಲ್ಲಿ ಬರುತ್ತೆ?
ದೊಡ್ಡಮ್ಮ, ದುಡ್ಡು ದುಡ್ಡು ಅಂತಿರಲ್ಲ, ನಮ್ಗೇನು ಇದರಲ್ಲಿ ದುಡ್ಡೆಲ್ಲ ಏನು ಇಲ್ವಾ? ನಮ್ದೇನು ಇದರಲ್ಲಿ? ಹೌದು ದೊಡ್ಡಮ್ಮ, ಅಕ್ಕ ಕರೆಕ್ಟಾಗಿ ಕೇಳ್ತಾವಳೆ. ಅಂದಂಗೆ ಈ ಮನೆಯಲ್ಲಿ ನಿಮ್ಗೆ ಎಷ್ಟು ಅಧಿಕಾರ ಇದೆ ನಮಗೂ ಅಷ್ಟೇ ಅಧಿಕಾರ ಇದೆ, ಆಯ್ತಾ? ನಮ್ಮ ಅಪ್ಪ ಅಮ್ಮನ ಜಮೀನಲ್ಲಿ ನಿಮ್ಗೆ ತಾನೇ ಕೊಟ್ಟಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋಯ್ಯೋ, ಈ ಮಾತನ್ನ ನಾನು ಆಚೆ ಕಳ್ಸ್ಕೊಂಬಿಟ್ರೆ ಏನಪ್ಪ ಮಾಡೋದು? ನಿಮ್ದೆಲ್ಲ ನಾನೇ ಬಾಸ್ಕೊಂಡು ತಿಂತಾ ಇದ್ದೀನಿ ಅನ್ನೋ ಥರ ಹೇಳ್ತಿರಲ್ರು ನೀವು ಇಬ್ರು ಪಾಪಿಗಳ. ಹೌದು, ಹಂಗೆ ತಾನೇ ಆಗಿರೋದು. ದೊಡ್ಡಮ್ಮ, ನೀವು ಹಂಗೆಲ್ಲ ಮಾತಾಡ್ಬೇಡಿ ದೊಡ್ಡಮ್ಮ. ಹೌದೇ? ಹೌದು, ನಾನು ಏನಾದರೂ ಮಾತಾಡಿದ್ರೆ ನಿಮ್ಗೆ ತಪ್ಪಾಗಿ ಕಾಣಿಸುತ್ತೆ. ಬರಲಿ ನಿಮ್ಮ ದೊಡ್ಡಪ್ಪ ಇವತ್ತು ತೀರ್ಮಾನ ಆಗಲೇ ಬಿಡಲಿ. ನೀವಿಬ್ರು ಮೇಲೆ ಇರಬೇಕು, ಇಲ್ಲ ನಾನು ಒಬ್ಳು ಇರಬೇಕು, ಅಲ್ಲ ನನ್ನ ಮಗಳು ನಾನು ಇಬ್ಬರೇ ಇರಬೇಕು. ಬರಲಿ, ತೀರ್ಮಾನ ಮಾಡೇ ಬರ್ತೀನಿ ನಾನು, ಬಿಡಲ್ಲ ಇದನ್ನು. ಯಾಕೆ ದೊಡ್ಡಮ್ಮ ಹಿಂಗೆಲ್ಲ ಹೇಳಿ ಹೇಳಿ ನಮಗೆ ಎದುರಿಸ್ತೀರಾ? ನಮ್ಮ ಚಿಕ್ಕಮ್ಮ ಇದ್ಲಲ್ಲ, ಅವಳು ಇದೇ ಕಾಟ ಕೊಡ್ತಾ ಇದ್ಲು. ನೆಟ್ಟಿಗೆ ಊಟ ಹಾಕಿಲ್ಲ, ಏನೂ ಇಲ್ಲ. ಯಾಕೆ ನೀವೆಲ್ಲ ಇಷ್ಟು ಹಿಂಸೆ ಕೊಡ್ತೀರ ನಮಗೆ? ನಾವೇನು ತಪ್ಪು ಮಾಡಿದ್ದೀವಿ? ಅಪ್ಪ ಅಮ್ಮ ಇಲ್ಲ ಅಂದರೆ ಎಲ್ಲ ಹೀಗೇನಾ? ನೋಡೇ, ದೊಡ್ಡ ದೊಡ್ಡ ಮಾತಾಡೋಂತ ಆಡಬೇಡ ನೀನು. ನಿನ್ನ ದೊಡ್ಡಪ್ಪ ಬರ್ತಾನೆ ಇರು, ಆಮೇಲೆ ತೀರ್ಮಾನ ತಗೋತೀನಿ ನಾನು. ಸರಿ ರಾಜು, ಬಾ, ನಾನು ನಿಮಗೆ ಊಟ ಹಾಕ್ಕೊಡ್ತೀನಿ. ಇಲ್ಲ, ಇಬ್ಬರು ನಿಮಗೆ ಬಿಟ್ಟರೆ ಆಗಲ್ಲ, ಒಂದು ತೀರ್ಮಾನಕ್ಕೆ ಬರಲೇಬೇಕು ನಾನು. ಆಸ್ತಿ ಎಲ್ಲ ಮಾತಾಡ್ತಾರ ಆಗ್ಬಿಡ್ತಾರಲ್ಲ. ಓಹೋ, ಒಬ್ಬ ಗಂಡು ಮಗು ಇದನ್ನ ಮರ್ತೋಗಿದ್ದಿಲ್ಲ ನಾನು. ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಯೋಚನೆ ನನ್ನ ತಲೆಗೆ ಬಂದಿಲ್ಲ ಇದು? ಛೇ, ದೊಡ್ಡ ತಪ್ಪು ಮಾಡ್ಬಿಟ್ನಲ್ಲ. ಈ ಕತೆಗೊಂದು ಅಂತ್ಯ ಆಡಲೇಬೇಕು.